Good morning, students. Yes, are you fine? Yes, I hope all are fine. Yes, what you learned in the last class? ಕಳೆದ ತರಗತಿಯಲ್ಲಿ ಏನು ಕಲಿತಿದ್ರಿ ನೀವು? ನೆನಪಿದೆ? Can you remember? ಏನು ಕಲಿತಿದ್ರಿ? What you have learned in the last class? Yes, proper noun, common noun. Yes, even collective noun also finished. Is it understand? ಏನೇನು ಮುಗಿದದಂದ್ರೆ ಪ್ರಾಪರ್ ನೌನ್. ಪ್ರಾಪರ್ ನೌನ್ ಅಂದ್ರೆ ನಿರ್ದಿಷ್ಟವಾಗಿರ್ತಕ್ಕಂಥ ವ್ಯಕ್ತಿ, ವಸ್ತು, ಸ್ಥಳವನ್ನ ಸೂಚಿಸಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಪ್ರಾಪರ್ ನೌನ್ ಅಂತ ಕರಿತೀವಿ. ಅದೇ ತರ ಕಾಮನ್ ನೌನ್ ಅಂತ ಎದಕ್ಕೆ ಕರಿತೀವಿ ಅಂದ್ರೆ ಇದು ಯಾವುದೇ ನಿರ್ದಿಷ್ಟವಾಗಿರ್ತಕ್ಕಂಥ ವಸ್ತುನ, ವ್ಯಕ್ತಿಯ, ಸ್ಥಳವನ್ನ ಸೂಚಿಸುವುದಿಲ್ಲ. ಪ್ರಾಪರ್ ನೌನ್ ಅಂದ್ರೆ ನಿರ್ದಿಷ್ಟವಾಗಿರುತ್ತೆ, ಕಾಮನ್ ನೌನ್ ಅಂದ್ರೆ ಅನಿರ್ದಿಷ್ಟವಾಗಿರುತ್ತೆ. ಓಕೆ, ಇಸ್ ಇಟ್ ಅಂಡರ್ಸ್ಟ್ಯಾಂಡ್? ಗೊತ್ತಾಯ್ತಲ್ಲ? ಫಾರ್ ಎಕ್ಸಾಂಪಲ್ ರಮೇಶ್. ಓಕೆ, ಹಿಯರ್ ಯು ಹ್ಯಾವ್ ಟು ರೈಟ್ ಬಾಯ್. ಸೀತಾ. ಸೀತಾ was a girl. See here, Ramesh and Sita. Ramesh and Sita, these are what type of noun? Proper noun. ಈಗ ಫಾರ್ ಎಕ್ಸಾಂಪಲ್ ನಿಡಗುಂದಿ. ನಿಡಗುಂದಿ ಪ್ರಾಪರ್ noun. Okay. Okay. Here market. Market common noun. Is it understand? Ramesh, Sita, Nidugundi, these are proper noun. Here boy, girl, market, these are what? What type of noun these are? These are common noun. ಅರ್ಥ ಆಗೈತಲ್ಲ? ವಾಟ್ ಈಸ್ ಪ್ರಾಪರ್ ನೌನ್, ವಾಟ್ ಈಸ್ ಕಾಮನ್ ನೌನ್ ಅಂತ. ಸೊ ಕಲೆಕ್ಟಿವ್ ನೌನ್ ಅಂದ್ರೆ ವಾಟ್ ಈಸ್ ಕಲೆಕ್ಟಿವ್ ನೌನ್? ಗ್ರೂಪ್ ಆಫ್ ಪರ್ಸನ್, ಪ್ಲೇಸ್, ಥಿಂಗ್ಸ್, ದಟ್ ಈಸ್ ಕಾಲ್ಡ್ collective noun. For example, team, school, class, okay, library, then museum, okay, family, bunch, pack, okay, bundle. See here, collective noun. These are a collective noun. Example, team. Team, it is a collective noun because in the team so many players are there. Maybe 6, 11, 12, whoever, ಯಾರು ಇರ್ಬೋದು, ಎಷ್ಟು ನಂಬರ್ ಇರ್ಬೋದು. ಅದಕ್ಕೆ ಟೀಮ್ನಾಗ ಏನಿರ್ತಾರಪ್ಪ ಅಂದ್ರೆ ಕಲೆಕ್ಟಿವ್ ನೌನ್. ಬಿಕಾಸ್ ಬಹಳಷ್ಟು ಮಂದಿ ಏನು ಮಾಡ್ತಿರ್ತಾರೆ, ಇಲ್ಲಿ ಆಟ ಆಡ್ತಾ ಇರ್ತಾರೆ. So school andre teachers are here, students are here, teaching staff is there, non-teaching staff is there. Okay, school. Then classroom. It is a who is in classroom? Yes, students. You are a collective noun. Example. Then library it is what? Enidu? It is a collection of what? It is a collection of books. Okay, then ಮ್ಯೂಸಿಯಂನಾಗ ಏನು ನೋಡ್ಬೋದು ಅಂದರೆ ನಾವು ಹಳೆ ವಸ್ತುಗಳು, ಹಿಂದಿನ ಕಾಲದ ವಸ್ತುಗಳನ್ನು ನೋಡ್ಬೋದು. ಮ್ಯೂಸಿಯಂನಾಗ ಏನಿರ್ತಪ್ಪ ಅಂದರೆ ಹಿಂದಿನ ಕಾಲದ ಒಂದು ವಸ್ತುಗಳನ್ನು ಸಂಗ್ರಹಿಸಿಟ್ಟಿರ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಮ್ಯೂಸಿಯಂ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಕಲೆಕ್ಟಿವ್ ನೌನ್. ಫ್ಯಾಮಿಲಿ ಅಂದ್ರೆ ಏನಪ್ಪ? ಮಂದಿ ಇರ್ತಾರೆ ಅಲ್ಲಿ, ಅಣ್ಣ ತಮ್ಮ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ತಂದೆ ತಾಯಿ, ಅಜ್ಜ ಅಜ್ಜಿ. ಸೊ ಇಟ್ ಈಸ್ ಅ ಫ್ಯಾಮಿಲಿ, ಗ್ರೂಪ್ ಆಫ್ ವಾಟ್? ಪೀಪಲ್. ಇದು ಕೂಡ ಏನಪ್ಪ ಅಂದ್ರೆ ಕಲೆಕ್ಟಿವ್ ನೌನ್. ದೆನ್ ಬಂಚ್, ಕೀ ಬಂಚ್ ಅಂದ್ರೆ ಬಂಚ್ ಆಫ್ ಗ್ರೇಪ್ಸ್. ಫಾರ್ ಎಕ್ಸಾಂಪಲ್ see here, so it is a totally called bunch. ಈಗ ನಾವೆಲ್ಲ ಏನಂತ ಕರಿತೀವಿ ಅಂದ್ರೆ ಬಂಚ್ ಅಂತ ಕರಿತೀವಿ. ಇದರಲ್ಲಿ ಎಷ್ಟು ಸಿಕ್ಕಾಪಟ್ಟೆ ಇರ್ತವೆ. ಬಂಚ್ ಅಂದ್ರೆ that is more than one. ಸಿಕ್ಕಾಪಟ್ಟೆ ಇರ್ತವೆ, 10, 15, 20 ಇರ್ಬೋದು. ಅರ್ಥಕ್ಕಲ್ಲ? ಸೊ ಬಂಚ್ ಅಂದ್ರೆ
bunch of grapes. Huh? Is it understand? Bunch of grapes or bunch of keys. Then pack. Pack ಏನಪ್ಪ ಅಂದ್ರೆ pack of cards. Pack of cards. Bundle. Bundle of sticks. Bundle of sticks. ಒಂದು ಬಂಡಲ್ ಇರುತ್ತೆ ಅಥವಾ ಊದಿನ ಕಡ್ಡಿ ಬಂಡಲ್ ನೋಡ್ರಲ್ಲ. ಎಸ್ ಇನ್ಸ್ ಇನ್ಸೆನ್ಸ್ ಬಂಡಲ್. ಬಂಡಲ್ ಅಂದ್ರೆ ಏನು ಕೂಡ ಬಂಡಲ್ ಇಟ್ ಇಸ್ ವಾಟ್ ಕಲೆಕ್ಟಿವ್ ನೌನ್. ಅರ್ಥ ಆಯ್ತಲ್ಲ? ಕಲೆಕ್ಟಿವ್ ನೌನ್. ಪ್ರಾಪರ್ ನೌನ್ ದಿಸ್ ಈಸ್ ಪ್ರಾಪರ್ ನೌನ್. ಕಾಮನ್ ನೌನ್ these are proper noun. Then collective means group of person, place or thing. Is it understand? So let us see next. ಮುಂದೆ ನೋಡಮ್ಮ ಯಾವುದಂದ್ರೆ ಯಾವ್ದಮ್ಮ ಯಾವ್ಯಾವುದು ಈಗ ಪ್ರಾಪರ್ ನೌನ್ ಮುಗೀತು, ಕಾಮನ್ ನೌನ್ ಮುಗೀತು, ಮತ್ತೆ ಕಲೆಕ್ಟಿವ್ ನೌನ್ ಮುಗೀತು. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ what is next? Material noun. What is next? Material noun. Let's see what is material noun. ವಸ್ತುವಾಚಕ. ಇದು ಕಾಣಲ್ಲ. What you call material noun? What is material noun? Let's see here. Name of things. Name of things or materials. What is material noun? Name of things or materials. ಇದಕ್ಕೆ ನಾವೇನು ಕರಿತೀವಿ ಅಂದ್ರೆ ವಸ್ತು. ಯಾವುದೊಂದು ವಸ್ತುವನ್ನ ಸೂಚಿಸಬೇಕು. ವಸ್ತುವನ್ನ ಸೂಚಿಸಿದ್ರೆ ಅದಕ್ಕೆ ಏನಾಗುತ್ತೆ ಅಂದ್ರೆ ವಸ್ತುವಾಚಕ ನಾಮಪದ ಅಂತ ಕರಿತೀವಿ ಕನ್ನಡದೊಳಗೆ. In English that is called what? Material noun. ಅರ್ಥ ಆಯ್ತಲ್ಲ? ಯಾವುದೇ ಒಂದು ವಸ್ತು ತಗೋರಿ. ಈ ಫಾರ್ ಎಕ್ಸಾಂಪಲ್ ಬುಕ್ ಇಟ್ ಇಸ್ ಒಂದು ವಸ್ತು. ಇಟ್ ಇಸ್ ಆಲ್ಸೋ ಒನ್ ಥಿಂಗ್. ಇದು ಒಂದು ವಸ್ತು. ಓಕೆ. ಗ್ಲಾಸ್, ಪೇಪರ್, ಪೆನ್, ಚೇರ್, ಟೇಬಲ್, ಗೋಲ್ಡ್, ಸಿಲ್ವರ್, ಟು ಟೇಕ್, stone, all these are what? Material. It means lifeless things. These are lifeless things. ಇದಕ್ಕೆ ಏನಾರ ಜೀವ ಐತೆ ನೀವು? ಬುಕ್, ಗ್ಲಾಸ್, ಪೇಪರ್, ಪೆನ್, ಚೇರ್, ಟೇಬಲ್, ಗೋಲ್ಡ್, ಸಿಲ್ವರ್, ಸ್ಟೋನ್ ಇವಕ್ಕೆ ಏನಾರ ವಸ್ತು ಇದು ಏನಾರ ಜೀವ ಐತೆ? ವಸ್ತು ಅಂತ ಎದಕ್ಕೆ ಕರಿತೀವಿ ಅಂದ್ರೆ ಜೀವ ಇಲ್ಲದ ನಾವು ಏನಂತ ಕರಿತೀವಿ ಅಂದ್ರೆ ವಸ್ತು ಅಂತ ಕರಿತೀವಿ. ಓಕೆ. ಸೊ ಹಿಯರ್ ಮೆಟೀರಿಯಲ್ ನೌನ್ ಅಂದ್ರೆ ಅರ್ಥ ಆಯ್ತಲ್ಲ? ಯಾವುದೇ ಒಂದು ವಸ್ತು ಆಗಿರ್ಬೋದು. ವಸ್ತುವಿನ ಹೆಸರನ್ನು ಸೂಚಿಸಿದ್ರೆ ಅದು ನಾವೇನು ಕರಿತೀವಿ ಅಂದ್ರೆ ಇಂಗ್ಲೀಷ್ನೊಳಗೆ ಮಟೀರಿಯಲ್ ನೌನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಬುಕ್, ಗ್ಲಾಸ್, ಪೇಪರ್, ಪೆನ್, ಚೇರ್, ಟೇಬಲ್, ಗೋಲ್ಡ್, ಸಿಲ್ವರ್, ಸ್ಟೋನ್. Is it understand? Material noun ಅಂದ್ರೆ ಅರ್ಥ ಆಯ್ತು? Okay, let's see, continue. Next one is abstract noun. Next one is what? Abstract noun. What is abstract noun? What is abstract noun? An abstract noun is the name of a quality, or action or state. Example, see here. Look at the board. What is abstract noun?
Abstract means we can't see, we can't touch. For example, see here, we can't touch, we can't see. Those nouns are called abstract noun. Which noun we can't see, we can't touch, that is called abstract noun. ಯಾವ ಒಂದು ನಾಮಪದವನ್ನು ನಾವು ಮುಟ್ಟುವುದಿಲ್ಲ ಅಥವಾ ನೋಡೋದಾಗೋದಿಲ್ಲ ಅವಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಏನಂತ ಕರಿತೀವಿ? ನಮ್ಗೆ ಅವನ್ನ ಮುಟ್ಟಕ್ಕೂ ಆಗೋದಿಲ್ಲ, ನೋಡೋಕ್ಕೂ ಆಗೋದಿಲ್ಲ, ಬರೀ ನಾವು ಭಾವನೆಗಳನ್ನು ಭಾವಿಸ್ಬೋದು. ವಿ ಕ್ಯಾನ್ ಫೀಲ್ ಬಟ್ ನಾಟ್ ಟಚ್, ನಾಟ್ ಸಿ. ಇಸ್ ಇಟ್ ಅಂಡರ್ಸ್ಟ್ಯಾಂಡ್? ನೋಡೋಕ್ಕೆ ಮತ್ತು ಮುಟ್ಟಕ್ಕಾಗೋದಿಲ್ಲ ಅಂತ ಒಂದು ನಾಮಪದಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಎಸ್ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ honesty. See here, honesty, can you see, can you touch? ಇದೇನು ನೋಡಕ್ಕಾಗತ್ತಾ, ಮುಟ್ಟಕ್ಕಾಗತ್ತಾ? ನಿಮಗೆ ನೋಡ್ತೀರಿ honesty ಅನ್ನೋದು ಗೊತ್ತಾಗತ್ತೆ ನಿಮಗೆ? Can you see and touch? No, honesty. Then knowledge. See here, knowledge ಅಂದ್ರೆ ಏನು? ಒಂದು ಜ್ಞಾನ. Can you see, can you touch this one? No. Then truth. ಸತ್ಯ ಅನ್ನೋದು ಗೊತ್ತಾಗುತ್ತೆ. ನಾವೇನಾದ್ರು ಮುಟ್ಟಕ್ಕ ಅಥವಾ ನೋಡಕ್ಕಾಗತ್ತಾ? ಸತ್ಯ ಅನ್ನೋದು ಗೊತ್ತಾಗುತ್ತೆ, ಅರ್ಥ ಆಗುತ್ತಾನೆ. ಬಟ್ ಇದನ್ನು ಕೂಡ ಮುಟ್ಟಕ್ಕೆ ಮತ್ತು ನೋಡಕ್ಕೆ ಸಾಧ್ಯವಿಲ್ಲ. ದಟ್ಸ್ ಲೈಕ್ ಡೆತ್, ಬರ್ತ್. See here, death, birth, then kindness, wisdom, courage. See here, these are abstract noun. Honesty, knowledge, truth, death, birth, kindness, wisdom, courage. These are what type of noun? Example? Yes, these are abstract noun example. These are abstract noun example. Is it understand? ಅರ್ಥ ಆಯ್ತು? ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ is it understand? Material ಅಂದ್ರೆ name of thing. Material means name of thing, but here it is different. Abstract noun means which noun we can't see, we can't touch, that is called abstract noun. For example, honesty, knowledge, truth, death, birth, kindness, wisdom or courage. You take whatever example. Actually those are we can't touch, we can't see. Is it understand? ಅರ್ಥ ಆಯ್ತಲ್ಲ? ಓಕೆ. That's like another one noun is there, that is concrete noun. That is concrete noun. It is opposite to the abstract noun. Concrete noun. Which noun it is? A concrete noun. It means what? Let's see. A concrete noun is the name of a thing that can be touched or seen. See here, concrete noun. A concrete noun is a name of thing that can be touched
a scene that can be touched or seen. For example, room. Room, can you see, can you touch? ನೋಡಕ ಮುಟ್ಟಕ್ಕಾಗತ್ತೇನೆ ಆಗುತ್ತೇನೆ ನಿಮಗೆ? ಕ್ಯಾನ್ ಯು ಟಚ್ ಅಂಡ್ ಸಿ? ನೋಡ್ಲಿಕ್ಕೆ ಮತ್ತು ಸ್ಪರ್ಶಿಸಲಿಕ್ಕೆ ಆಗುತ್ತೆ ತಾನೆ? ರೂಮ್ ಇದು ಯಾವ ತರ ನೌನ್ ಅಂದ್ರೆ ಕಾಂಕ್ರೀಟ್ ನೌನ್. ಓಕೆ. ಸನ್. ಸನ್, ಎಸ್ ಯು ಕ್ಯಾನ್ ಸಿ ಸನ್. ಸೂರ್ಯ. ಸೂರ್ಯ ನೋಡ್ಬೋದು ಬಟ್ ವಿ ಕಾಂಟ್ ಟಚ್. ಯು ಕ್ಯಾನ್ ಸಿ ಬಟ್ ವಿ ಕಾಂಟ್ ಟಚ್ ದಿ sun. Sun is far away from us. ದೂರದಾನೇನಿಲ್ಲ ಅದನ್ನ ಹೋಗಿ ಮುಟ್ತೀರನ? Can you touch? No, it's highly impossible. Then boy, pen, pencil. Then so girl. See here. These are concrete noun example. Boy, can you see? Can you touch? ನೋಡಕ್ಕಾಗತ್ತಾ ಬಾಯ್? ಹುಡುಗರು ನೋಡ್ತಿರಲಿಲ್ಲ, ಮುಟ್ತಿರೇನಿಲ್ಲ. ಸೊ ದಟ್ ಲೈಕ್ ಪೆನ್. ಕ್ಯಾನ್ ಯು ಸಿ ಪೆನ್? ಪೆನ್ ಕಾಣುತ್ತಾನೆ ನಿಮಗೆ? ಪೆನ್ ಹಿಡಿತೀರಿ? ಎಸ್, ಪೆನ್. ದೆನ್ ಪೆನ್ಸಿಲ್. ಎಸ್, ಆಫ್ ಕೋರ್ಸ್ ಯು ಆರ್ ಯೂಸಿಂಗ್ ಪೆನ್ಸಿಲ್. ಪೆನ್ಸಿಲ್ ಏನು ಯೂಸ್ ಮಾಡ್ತಿರಲಿಲ್ಲ? ಯು ಹೋಲ್ಡ್ ದ್ಯಾಟ್, ಯು ಕ್ಯಾನ್ ಸಿ. Okay, that is a concrete noun. Then girl. Yes, girl is a concrete noun because you can see, you can touch. Is it understand? It is a concrete noun. Is it understand? ಅರ್ಥ ಆಯ್ತಲ್ಲ? Today it's enough. ಇವತ್ತಿಗೆ ಸಾಕಿದು. In next class start with another kinds of noun. Thus your third chapter is there, countables and uncountables. In the grammar book, third chapter is there. Just look at the third chapter. If you have grammar book, third chapter, countables and uncountables. It is also comes in kinds of noun. Does it understand? So today, what are the things you have learned? What are the things you have learned today? ಏನೇನು ಕಲ್ತ್ರಿ ಇವತ್ತು? ಏನೇನು ಕಲ್ತ್ರಿ? What are the things you have learned? ಏನೇನು ಕಲ್ತ್ರಿ? First one is material noun. First ಏನು ಕಲ್ತ್ರಿ? Material noun ಕಲ್ತ್ರಿ. After that, abstract noun. After abstract noun, concrete noun. You learn these are things. ಇವನ್ನ ಕಲ್ತ್ರಲ್ಲ ಇವತ್ತು. First material noun, then second abstract noun, third one is concrete noun. So see here, material means name of the thing. Material means what? Name of thing. Pen, book, chair, s. For example, these are things name. Pen, it is what? Thing. Book, then chair. Okay, this like things name, etc. Then abstract nouns. Abstract noun means we can't touch, we can't see, only we can feel. We can understand. ಬರೀ ನಾವು ಅರ್ಥ ಮಾಡ್ಕೋಬಹುದು, ಭಾವಿಸ್ಬೋದು, ಆದರೆ ಇವನು ಏನು ಮಾಡೋಕ್ಕಾಗಿಲ್ಲ, ನಾವು ಮುಟ್ಟುವುದಕ್ಕೆ ಆಗೋದಿಲ್ಲ, ನೋಡಲಿಕ್ಕೆ ಆಗೋದಿಲ್ಲ ಅಂತ ನಾವೇನು ಕರಿತೀವಿ ಅಂದರೆ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಕರೇಜ್, ನಾಲೆಜ್, brave, etc. Does it understand? Courage, knowledge, brave, etc. Those are what type of noun? Those are abstract noun. Yes. Concrete noun. Yes. The last we have studied.
ಲಾಸ್ಟ್ ಇದರಲ್ಲಿಂದ ಇದ ಎಂಡ್ ಆಗಿ ಮಾಡಿವಲ್ಲ, ದಿಸ್ ಒನ್ ವಿ ಹ್ಯಾವ್ ಎಂಡ್, ಇದನ್ನ ಎಂಡ್ ಮುಗಿಸಿ. ಓಕೆ, ಎಂಡ್. ಕಾಂಕ್ರೀಟ್ ಅಂದ್ರೆ ಏನದು? ವಿ ಕ್ಯಾನ್ ಟಚ್, ವಿ ಕ್ಯಾನ್ ಸಿ. You can touch, you can see. For example, bus. You can touch bus, you can see bus. Okay, bike and camel. Can you see camel? Then peacock. Can you see peacock? Can you touch? Okay. Tree. Tree, what it is? It is also concrete noun. You can see, you can touch. ಅರ್ಥ ಆಯ್ತಲ್ಲ? ಮಟೀರಿಯಲ್ ನೌನ್ ಅಂದ್ರೇನು, ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೇನು, ಕಾಂಕ್ರೀಟ್ ನೌನ್ ಅಂದ್ರೇನು? ಇಸ್ ಇಟ್ ಅಂಡರ್ಸ್ಟ್ಯಾಂಡ್? ಓಕೆ. ಹೋಮ್ವರ್ಕ್ ಏನ್ ಮಾಡಬೇಕಪ್ಪ ಅಂದ್ರೆ, ವಾಟ್ ಈಸ್ ಹೋಮ್ವರ್ಕ್? ಏನು ಮಾಡೋದಿಲ್ಲ. ಹೋಮ್ವರ್ಕ್ ಏನಪ್ಪ ಅಂದ್ರೆ 5 ಎಷ್ಟು? 5 ರೈಟ್. ಫಸ್ಟ್ ಮಟೀರಿಯಲ್ ನೌನ್ ವರ್ಡ್ಸ್, then 5 abstract, then 5 concrete noun. ಈಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ 5 ವರ್ಡ್ಸ್ ಬರ್ಕೊಂಡು 5 words. It means material noun, abstract noun, concrete noun. ಅರ್ಥ ಆಯ್ತಲ್ಲ? ನೀವು ಈಗ ಬರ್ಕೊಂಡಲ್ಲ ಅದೇ ತರನಾಗಿ 3ಕ್ಕೂ 5 ನೇಮ್ಸ್ ಅನ್ನ ಬರಿಬೇಕು. ಯಾಕಂದ್ರೆ ಮಟೀರಿಯಲ್ ನೌನ್, abstract noun, then concrete noun. Is it understand? Okay. See you in the next class with third chapter. Just if you have time, just look at the third chapter, countables and uncountables. In next class we will start that chapter. Okay, ಅರ್ಥ ಆಯ್ತಲ್ಲ? ಮೂರನೇ ಚಾಪ್ಟರ್ನ ನೀವು ಓದ್ಕೊಡ್ರಿ. ಯಾಕಂದ್ರೆ ಅದನ್ನ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ ನಾನು. ಅದೇ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತೀನಿ. ದೋಸ್ ಆಲ್ಸೋ ಕೈಂಡ್ಸ್ ಆಫ್ ನೌನ್. ಅದು ಕೂಡ ನಾಮದಲ್ಲಿ ಪ್ರಕಾರಗಳು. ಅದು ನಾಮ ಪ್ರಕಾರದ that is also kinds of noun. Okay, see you in the next class.